30 ದಿನ 30 ರೆಸಿಪಿಯ ಈ ಸೀರೀಸ್ನ ಮೊದಲನೇ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ನಿಶಾ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸ್ತಾ ಇರೋದು ಗ್ರೀನ್ ಮಸಾಲಾ ಓಟ್ಸ್ ದೋಸೆ, ಅದ್ರ ಜೊತೆಗೆ ಪನ್ನೀರಿಂದ ಮಾಡಿರೋ ಅಂಥ ಒಂದು ಸಬ್ಜಿ, ಒಂದು ಪಲ್ಯ. ಓಟ್ಸ್ ದೋಸೆ ಮಾಡಲಿಕ್ಕೆ 1 ಕಪ್ಪಷ್ಟು ರೋಲ್ಡ್ ಓಟ್ಸನ್ನು ಒಂದು 20 ರಿಂದ 30 ನಿಮಿಷ ನಾನು ನೆನೆಸಿಟ್ಕೊಂಡಿದ್ದೀನಿ. ಇದು ನೆಂದಾದಮೇಲೆ ನೀರನ್ನ ಸೋಸಿಬಿಟ್ಟು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಈ ಓಟ್ಸನ್ನು ಹಾಕ್ಕೊಳ್ಳಿ. ಜಾಸ್ತಿ ಟೈಮ್ ಇಲ್ಲ ಅಂದರೆ ಒಂದು 10-15 ನಿಮಿಷ ನೆನೆಸಿಟ್ಕೊಂಡ್ರೂ ಒಳ್ಳೆಯದೇ, ಬೇಗ ಸಾಫ್ಟ್ ಆಗುತ್ತೆ. ಇದಕ್ಕೆ 2 ಹಸಿಮೆಣಸು, ಒಂದು ಮೀಡಿಯಮ್ ಸೈಜಿನ ಒಂದು ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗಲಾದರೂ ಹಾಕ್ಕೋಬೋದು, ಆಮೇಲಾದರೂ ಹಾಕ್ಕೋಬೋದು. ಇದು ರುಬ್ಬಿದ್ದೀನಿ, ಮಿಶ್ರಣ ರೆಡಿ ಇದೆ. ಇದು ಸ್ವಲ್ಪ ನೋಳಿ ಅನಿಸುತ್ತೆ. ನಾನಿಲ್ಲಿ ಪಿಂಕ್ ಸಾಲ್ಟನ್ನು ಯೂಸ್ ಮಾಡಿದ್ದೀನಿ. ದೋಸೆ ಹಿಟ್ಟಿಂದು ಹದಕ್ಕೆ ನೀರು ಅಡ್ಜಸ್ಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಒಂದು ಸೈಡಿಗೆ ಇಟ್ಕೊಂಡು ನಾನು ಪಲ್ಯಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಹಸಿಮೆಣಸು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ನಾನೊಂದು ಅರ್ಧ ಸ್ಪೂನ್ಗಿಂತನೂ ಕಡಿಮೆನೇ ತಗೊಂಡಿದ್ದೀನಿ, ಎಣ್ಣೆ ಜಾಸ್ತಿ ಯೂಸ್ ಮಾಡಿಲ್ಲ. ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ, ಹಾಗೆ ಒಂದು 1/4 ಭಾಗ ಕ್ಯಾಪ್ಸಿಕಮ್. ಇದಿಷ್ಟನ್ನು ಸ್ವಲ್ಪ ಹದವಾಗಿ ಹುರ್ಕೊಂಡ್ರೆ ಸಾಕು, ತುಂಬ ಬೇಯಬೇಕಂತ ಇಲ್ಲ. ಅರ್ಧಂಬರ್ಧ ಬೆಂದ್ರೇ ಚೆನ್ನಾಗಿರುತ್ತೆ, ಸ್ವಲ್ಪ ಕ್ರಂಚಿಯಾಗಿ ಕೂಡ ಇರುತ್ತೆ. ಜಾಸ್ತಿ ಬೇಯಿಸಿದರೆ ಅದ್ರದ್ದು ನ್ಯೂಟ್ರಿಯೆಂಟ್ಸ್ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ತರಕಾರಿಗಳನ್ನು ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗಲ್ಲ. ನಾನು ಈ ಪಲ್ಯ ಮಾಡಲಿಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಪನ್ನೀರ್ ತಗೊಂಡಿದ್ದೀನಿ. ಒಂದು 50 ಗ್ರಾಮಷ್ಟು ಪನ್ನೀರು. ಫುಲ್ ಪ್ರೋಟೀನ್ ರಿಚ್ ರೆಸಿಪಿ ಇದು. ಓಟ್ಸಲ್ಲಿ ಕೂಡ ಪ್ರೋಟೀನ್ ಇರುತ್ತೆ, ಹಾಗೆ ಪನ್ನೀರಲ್ಲೂ ಕೂಡ ಪ್ರೋಟೀನ್ ಇರುತ್ತೆ. ಈ ರೆಸಿಪಿನ ನೀವು ಬ್ರೇಕ್ಫಾಸ್ಟಿಗಾದರೂ ತೊಗೋಬೋದು, ಲಂಚ್ಗಾದರೂ ತೊಗೋಬೋದು, ಡಿನ್ನರ್ಗಾದರೂ ತೊಗೋಬೋದು. ಒಂದು ಸ್ವಲ್ಪ ಮಸಾಲ ಪೌಡರ್ಗಳನ್ನು ಹಾಕಿದ್ದೀನಿ. ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೆ ಒಂದು ಸ್ವಲ್ಪ ಧನಿಯಾ ಪುಡಿ, ಹಾಗೆ ಕಾಳುಮೆಣಸು ಪೌಡರ್, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಎಲ್ಲ ಸ್ವಲ್ಪ 1/4 ಸ್ಪೂನ್ಗಿಂತನೂ ಚಿಟಿಕೆ ಅಂತ ಹೇಳ್ಬೋದು. ಇದು ಒಬ್ರಿಗಾಗುವಷ್ಟು ಅಷ್ಟೇ ನಾನು ಮಾಡ್ತಾ ಇರೋದು. ನೀವಿಲ್ಲಿ 1 ರಿಂದ 2 ದೋಸೆ ಜೊತೆಗೆ ಇಷ್ಟು ಪಲ್ಯನ ಸರ್ವ್ ಮಾಡ್ಕೋಬೋದು. ದೋಸೆ ಮಾಡಲಿಕ್ಕೆ ನಾನು ಹಂಚಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಹೇಳಿದ್ನಲ್ಲ, ಸ್ವಲ್ಪ ನೋಳಿ ಥರ ಆಗುತ್ತೆ ಓಟ್ಸ್. ಆ್ಯಕ್ಚುಲಿ ದೋಸೆನೂ ನಿಮಗೆ ಕ್ರಿಸ್ಪಿಯಾಗಿ ಬರೋದಿಲ್ಲ, ತುಂಬ ಸಾಫ್ಟಾಗಿ ಇರುತ್ತೆ. ಸೊ ದೋಸೆ ರೆಡಿ ಇದೆ. ಅದ್ರ ಮೇಲೆ ನಾನು ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಹಾಕಿ ಏನು ಪಲ್ಯ ಮಾಡ್ಕೊಂಡಿದ್ನಲ್ಲ ಅದು ಹಾಕ್ಕೊಂಡಿದ್ದೆ. ಫಸ್ಟು ನಾನು ಇದನ್ನು ರ್ಯಾಪ್ ಟೈಪ್ ಮಾಡೋಣ ಅಂತ ಹೇಳಿ ಹಾಕ್ಕೊಂಡೆ, ಬಟ್ ಅದು ವರ್ಕ್ ಆಗೋಲ್ಲ. ಯಾಕಂದರೆ ದೋಸೆ ನಾನು ಹೇಳಿದ್ನಲ್ಲ ತುಂಬ ಸಾಫ್ಟಾಗಿರುತ್ತೆ. ಸ್ವಲ್ಪ ಹಾರ್ಡಾಗಿದ್ದರೆ ಈ ಥರ ರ್ಯಾಪ್ ಮಾಡಲಿಕ್ಕೆ ಓಕೆ. ನಾರ್ಮಲ್ ದೋಸೆ ಥರ ಮಾಡಿಕೊಂಡು ಹಿಂಗೆ ಪಲ್ಯ ಹಾಕ್ಕೊಂಡು ತಿನ್ಬೋದು. ಇದ್ರ ಜೊತೆಗೆ ಪುದೀನ ಚಟ್ನಿ ಇದ್ದರೆ ಕಾಂಬಿನೇಷನ್ ಇನ್ನೂ ಸೂಪರಾಗಿ ಆಗುತ್ತೆ. ಸೊ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ನಿಮಗೆ ಟೇಸ್ಟ್ ಹೇಗೆ ಅನಿಸ್ತಂತ ಹೇಳಿ. ವೆಯ್ಟ್ ಲಾಸ್ ಅಂತೂ ಅಮೇಝಿಂಗಾಗಿ ಆಗೇ ಆಗುತ್ತೆ. ಟ್ರೈ ಮಾಡಿ, ನನಗೆ ನಿಮ್ಮ ಕಾಮೆಂಟ್ಸ್ ಮೂಲಕ ನಿಮ್ಮ ಒಪಿನಿಯನ್ ತಿಳಿಸಿ. ರೆಸಿಪಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಸೀರೀಸ್ನ ಮತ್ತೆ ಹೊಸ ರೆಸಿಪಿಗಳ ಜೊತೆಗೆ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ನಮಸ್ತೆ.